ನಮ್ಮ ಸೇವಾ ತತ್ಪರತೆ ಹೆಚ್ಚಬೇಕು, ನಮ್ಮ ಕಾರ್ಯದಕ್ಷತೆ ಹೆಚ್ಚಬೇಕು. ಆ ಮುಖೇನ ಬೌದ್ಧಿಕ ಸಂಪತ್ತು ನಮ್ಮದಾಗಬೇಕು. ಈ ಎಲ್ಲದರ ಮುಖೇನ ನಮ್ಮ ಜನಸೇವೆ ಇನ್ನಷ್ಟು ಮತ್ತಷ್ಟು ಸೊಗಸಾಗಬೇಕು. ಈ ನಿಟ್ಟಿನಲ್ಲಿ ಏನು ಮಾಡಬೇಕು? ತಜ್ಞರ, ನುರಿತವರ ಅಭಿಪ್ರಾಯ, ಅವರ ಮಾರ್ಗದರ್ಶನ ನಮಗೆ ನಿಜಕ್ಕೂ ಬುನಾದಿ. ಅಂಥದೊಂದು ಸ್ತುತ್ಯ ಕಾರ್ಯ ಇದೀಗ ಪ್ರಜಾಸ್ನೇಹಿ ಕಾರ್ಯಾಗಾರದಲ್ಲಿ ಸಾಧ್ಯವಾಗಲಿದೆ. ನೌಕರರ ಸೇವೆ ಮತ್ತು ಕಾರ್ಯದಕ್ಷತೆ ಈ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಇದಕ್ಕಾಗಿ ಅತ್ಯಂತ ಗೌರವದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳು, ಬಂಧುಗಳೇ, ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು. ನಿಮ್ಮನ್ನೆಲ್ಲ ನೋಡಿದಾಗ ನನ್ನ ಬಾಲ್ಯದ ನೆನಪುಗಳು ಮರುಕಳಿಸ್ತಾ ಇದ್ದಾವೆ. ನಾನು ಹಳ್ಳಿಯಿಂದ ಬಂದಂಥವನು, ಕನ್ನಡ ಶಾಲೆಯಲ್ಲಿ ಓದಿದಂಥವನು. ಕನ್ನಡವನ್ನು ಅತ್ಯಂತ ಪ್ರೀತಿಸುವಂಥವನು. ಆದರೆ ಇವತ್ತು ತುಂಬ ವಿಶೇಷ ಅಂದರೆ, ಇಷ್ಟೊಂದು ಜನರನ್ನು ಉದ್ದೇಶಿಸಿ ಮಾತನಾಡುವಂಥ ಅವಕಾಶವನ್ನು ನೀವೆಲ್ಲರೂ ಮಾಡಿಕೊಟ್ಟಿದ್ದು. ಯಾವುದೋ ಒಂದು ಸ್ಕೂಲು, ಕಾಲೇಜು ಅಥವಾ ಯಾವುದೋ ಒಂದು ಸಂಘ ಸಂಸ್ಥೆ ಅಲ್ಲಿ ಕರೆದಾಗ ನಾವು ಹೋಗಿ ಮಾತಾಡಿದ್ದಿದೆ. ಆದರೆ ನಿಮ್ಮ ಸಂಖ್ಯಾ ಬಾಹುಳ್ಯವನ್ನು ನೋಡಿದಾಗ ಒಂದು ರೀತಿ ಈ ನ್ಯಾಯಾಧೀಶನಿಗೆ ಭಯನೂ ಆಗ್ತದೆ, ಒಂದು ರೀತಿ ನಿಮ್ಮೆಲ್ಲರ ಬಗ್ಗೆ ಗೌರವ ಉಂಟಾಗ್ತದೆ. ಯಾಕೆ ಅಂದರೆ ಇಷ್ಟೊಂದು ಸಾವಿರಗಟ್ಟಲೆ ಜನ ಸೇರಿದ್ರೂ ಸಹಿತ ಎಷ್ಟೊಂದು ಶಾಂತವಾಗಿ ನೀವು ಕೂತಿದ್ದೀರಿ. ಏನೂ ಸಪ್ಪಳನೆ ಮಾಡಲ್ಲ, ಒಂದು ಸ್ವಲ್ಪ ಗಲಾಟೆ ಇಲ್ಲ, ನಿಮ್ಮ ಫೋನುಗಳ ರಿಂಗಣ ಇಲ್ಲ, ಬರೀ ನಗೆಯ ಹೊನಲು. ಇಂಥ ಜನರ ಕೂಡಾವಳಿಯನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಯಾವುದೇ ಮಾತುಗಾರನಿಗೆ ಖುಷಿಯಾಗುವಂಥದ್ದೇ. ಈಗಾಗಲೇ ಸಂಘದ ಪದಾಧಿಕಾರಿ ಅಧ್ಯಕ್ಷರು, ನನ್ನ ಆತ್ಮೀಯ ಸ್ನೇಹಿತ ಷಡಾಕ್ಷರಿ ಹೇಳಿದರು, 103 ವರ್ಷದ ಸಂಘಟನೆ, 103 ವರ್ಷದ ಸಂಘಟನೆ ಎಷ್ಟೊಂದು ಕೆಲಸ ಮಾಡಿದೆ ಅಂದ್ಕೊಂಡು ನೀವು ಕೊಟ್ಟಂಥ ಒಂದು ಪುಟ್ಟ ಚೀಟಿಯಲ್ಲಿ ನಾನು ಓದಿಕೊಂಡೆ. ಬಹಳ ಹೆಮ್ಮೆ ಅನ್ನಿಸ್ತು ನನಗೆ. ಸರ್ಕಾರಿ ನೌಕರರು ಅಂದಾಕ್ಷಣ ಸಾರ್ವಜನಿಕರಿಗೆ ಮೂಗು ಮುರಿಯುವಂಥ ಒಂದು ದುಶ್ಚಟ ಇದೆ. ಎಲ್ಲ ಸರ್ಕಾರಿ ನೌಕರರು ಭ್ರಷ್ಟರು, ಅವರೆಲ್ಲರೂ ಲಂಚವನ್ನು ತೊಳ್ತಾರೆ, ಅವರು ಯಾರೂ ಕೆಲಸವನ್ನು ಮಾಡಲ್ಲ, ಅವರು ಪೂರ್ಣ ಅನ್ಯಾಯದ ಜೀವನವನ್ನು ನಡೆಸುತ್ತಾರೆ ಅನ್ನುವಂಥ ಒಳ ಧ್ವನಿಯಲ್ಲಿ ಸರ್ಕಾರಿ ನೌಕರರನ್ನು ನಾವು ಇವತ್ತಿನ ದಿವಸ ನೋಡ್ತಾ ಇದ್ದೇವೆ. ಸರ್ಕಾರಿ ನೌಕರರು ಇಲ್ದಂಗೆ ಸರ್ಕಾರ ನಡೀತದ? ಸರ್ಕಾರಿ ನೌಕರರು ಇಲ್ದಂಗೆ ನಿಮ್ಮ ಊರಿನ ರಸ್ತೆಗಳು ಅಡ್ಡಾಡ್ಲಿಕ್ಕೆ ಬರುವಂಗೆ ಉಳಿತಾವ? ಸರ್ಕಾರಿ ನೌಕರರು ಇಲ್ದಂಗೆ ನಿಮ್ಮ ಮನೆಗೆ ಕರೆಂಟು, ನೀರು ಇದೆಲ್ಲ ಬರ್ತದ? ದೀಪ ಸಿಗ್ತದ? ನಮ್ಮ ಮನೆಯ ಹೆಣ್ಣುಮಕ್ಕಳು ಹೊರಗಡೆ ಹೋಗಿ ಹಾಲನ್ನು ತೊಂಬರೋದಾಗಲಿ, ಕಾಯಿಪಲ್ಯವನ್ನು ತರುವುದಾಗಲಿ, ದಿನಸಿ ವಸ್ತುಗಳನ್ನು ತರುವುದಾಗಲಿ ಹೋಗಿ ಬಂದು ಮಾಡಲಿಕ್ಕಾಗ್ತದ?
ಮಹಾನ್ ಅಣೆಕಟ್ಟುಗಳನ್ನು ಕಟ್ಟಲಿಕ್ಕಾಗ್ತದ? ಕಟ್ಟಿದ ಮೇಲೆ ಅವುಗಳನ್ನು ನೋಡ್ಕೊಳ್ಳಿಕ್ಕಾಗ್ತದ? ಚರಂಡಿಗಳು ಸ್ವಚ್ಛ ಇರುವ ರೀತಿಯಲ್ಲಿ, ನೀರು ಸಗರವಾಗಿ ಹರಿಯುವ ರೀತಿಯಲ್ಲಿ ನೋಡಿಕೊಳ್ಳುವಂಥವ್ರು ಯಾರು? ದಿನ ನಮ್ಮ ನಗರದ ರಸ್ತೆಗಳು, ಉದ್ಯಾನವನಗಳು, ನಂತರ ಆಟದ ಮೈದಾನಗಳು, ಇವುಗಳನ್ನು ಸ್ವಚ್ಛ ಇಡುವಂಥವ್ರು ಯಾರು? ಎಲ್ಲ ಸರ್ಕಾರಿ ನೌಕರರು ಭ್ರಷ್ಟಾಚಾರದಲ್ಲಿ ಒಳಗೊಳ್ತಾರೆ. ನೋಡಿ ಯಾವ ರೀತಿ ಒಂದು ಸಮಾಜಕ್ಕೆ ಸರ್ಕಾರಿ ನೌಕರರಿಂದ ಸೇವೆಯನ್ನು ಮಾಡಿಸಿಕೊಂಡು ಬದುಕಿ ಬಾಳಿ ಆಗುವಂಥ ಸಮಾಜ ಎಲ್ಲ ಸರ್ಕಾರಿ ನೌಕರರನ್ನು ಭ್ರಷ್ಟರು ಅಂತ ಅನ್ಕೊಂಬಿಟ್ರೆ ಕೆಲಸ ಮಾಡೋದು ಹೇಗೆ? ಹಾಗಾದರೆ ಎಲ್ಲ ಮನೆಯಲ್ಲಿ ಯಾರೂ ಭ್ರಷ್ಟರಿಲ್ಲೇ ಇಲ್ಲ. ರಾಜ್ಯದ ಅನ್ಯ ಅಂಗಾಂಗಗಳೇನಿದಾವಲ್ಲ ಅಲ್ಲಿ ಯಾರೂ ಭ್ರಷ್ಟತೆ ಇಲ್ಲೇ ಇಲ್ಲ. ಎಲ್ಲರೂ ಭ್ರಷ್ಟರು ಅನ್ನುವಂಥ ಪ್ರಿಮೈಸ್ ಮೇಲೆ ನಾವು ಸರ್ಕಾರಿ ನೌಕರರನ್ನು ನೋಡಿದರೆ ಸರ್ಕಾರ ನಡೆಯುವುದು ಹೇಗೆ? ಇದು ಮೊದಲನೆಯ ಪ್ರಶ್ನೆ. ಎರಡನೆಯ ಪ್ರಶ್ನೆ, ಸರ್ಕಾರಿ ನೌಕರರ ಬಗ್ಗೆ ಎಷ್ಟೊಂದು ಗೌರವ ಸಿಗಬೇಕೋ ಅಷ್ಟೊಂದು ಗೌರವವನ್ನು ಸಮಾಜ ತೋರಿಸ್ತಾ ಇದೆಯಾ? ತೋರಿಸ್ದೇ ಇದ್ದಿದ್ರೆ ಏನು ಕಾರಣ? ಯಾಕೆ ತೋರಿಸ್ತಾ ಇಲ್ಲ? ಒಂದು ಮುಖ್ಯ ಕಾರಣವನ್ನು ನಾನು ಕಂಡುಕೊಂಡೇನೆ. ನಾನು ಸುಮಾರು 25 ವರ್ಷ ವಕೀಲನಾಗಿದ್ದೆ. ಅನೇಕ ನೌಕರರ ಸಂಘ ಸಂಸ್ಥೆಗಳಿಗೆ ನಾನು ಸಲಹೆಗಾರನಾಗಿದ್ದೆ. ಷಡಕ್ಷರಿ ತುಂಬ ವರ್ಷಗಳಿಂದ ಸ್ನೇಹಿತ, ನನಗೆ ಏಕವಚನದಲ್ಲಿ ಸಂಬೋಧಿಸುವಂಥ ಸ್ನೇಹಿತ. ನಾನೊಂದು ಕಂಡುಕೊಂಡೆ. ಏನದು? ಈ ಸರ್ಕಾರಿ ನೌಕರರು ತಾವು ಮಾಡುತ್ತಿರುವಂಥ ಸೇವೆಯ, ಅಪರಿಮಿತ ಸೇವೆಯ ಬಗ್ಗೆ ಎಲ್ಲೂ ನ್ಯಾರೇಟಿವ್ಸನ್ನು ಬಿಲ್ಡ್ ಮಾಡಲ್ಲ. ನಾವು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀವಿ, ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ? ನಾವೇನು ಕೆಲಸ ಮಾಡೋದೇ ಅಲ್ವಾ ಹಂಗಾರೆ ಅನ್ನುವಂಥ ನ್ಯಾರೇಟಿವ್ಸನ್ನು ನೀವು ಬಿಲ್ಡ್ ಮಾಡಬೇಕು. ಜನರಿಗೆ ನೀವು ಮಾಡ್ತಾ ಇರುವಂಥ ಸೇವೆಯ ಕಲ್ಪನೆ ಉಂಟಾಗುವ ರೀತಿಯಲ್ಲಿ, ಕಾಣುವ ರೀತಿಯಲ್ಲಿ ನಿಮ್ಮ ನ್ಯಾರೇಟಿವ್ಸನ್ನು ಬಿಲ್ಡ್ ಮಾಡಬೇಕು. ಇದು ಎರಡನೆಯ ಪ್ರಶ್ನೆ. ನಂತರ ಪ್ರತಿಯೊಬ್ಬ ಸರ್ಕಾರಿ ನೌಕರ ದೇವರ ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ತಿಳಿಯಬೇಕು ಅಂತ ನಾವು ಓದ್ತೀವಿ ಎಲ್ಲ ಕಡೆ. ಸರ್ಕಾರಿ ಕೆಲಸ, ಸರ್ಕಾರದ ಕೆಲಸ, ದೇವರ ಕೆಲಸ. ಹೌದು, ದೇವರ ಕೆಲಸ. ಯಾಕೆಂದರೆ ಸಮಾಜಕ್ಕೆ ಸೇವೆ ಆಗ್ತಿರ್ತದೆ, ಸಮಾಜನೇ ನಮ್ಮ ದೇವರು. ಹಾಗಾಗಿ ಸರ್ಕಾರದ ಕೆಲಸ ದೇವರ ಕೆಲಸ. ಹಾಗಾದರೆ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಸೇವಾಕರ್ತೃಗಳೇನಿದ್ದಾರೆ, ನಮ್ಮಂಥವರು, ಅವರಿಗೆ ಸಂರಕ್ಷಣೆ ಇದೆಯಾ? ಯಾವ ರೀತಿಯ ಸಂರಕ್ಷಣೆ ಇದೆ? ಇದರ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕು. ಬರೀ ಸರ್ಕಾರಿ ನೌಕರರು ಕಾರ್ಯಕ್ಷಮತೆಯನ್ನು ಇಟ್ಕೊಳ್ಬೇಕು ಅನ್ನುವಂಥ ಮಂತ್ರದಿಂದ ಕಾರ್ಯಕ್ಷಮತೆ ಉಂಟಾಗಲ್ಲ. ಎಲ್ಲ ಸರ್ಕಾರಿ ನೌಕರರಿಗೆ ಗೌರವ ಸಿಗಬೇಕು ಮೊದಲು. ಇವನು ನಮ್ಮ ಸರ್ಕಾರದ ಕೆಲಸ ಮಾಡ್ತಾ ಇದ್ದಾನೆ, ನಮಗೆಲ್ಲ ಸೇವೆ ಮಾಡ್ತಾ ಇದ್ದಾನೆ, ಇವನನ್ನು ನಾನು ಗೌರವಿಸಬೇಕು ಅನ್ನುವಂಥ ಮನೋವೃತ್ತಿ ಸಮಾಜದಲ್ಲಿ ಬೆಳೆಯಬೇಕು. ಅದು ಬಿಟ್ಟುಕೊಂಡು ಎಲ್ಲ ಸರ್ಕಾರಿ ನೌಕರರನ್ನು ಭ್ರಷ್ಟರು, ಏನೂ ಕೆಲಸ ಮಾಡಲ್ಲ, ಆ ರೀತಿ ಒಂದು ಸಮಾಜ ಅಂದ್ಕೊಂಡ್ರೆ ಸೇವಾ ಮಾಡಲಿಕ್ಕೆ ಮನಸ್ಸು ಬರೋದು ಹೇಗೆ? ಎಂಥ ಕೃತಜ್ಞ ಸಮಾಜಪ್ಪ ಇದು, ಇದಕ್ಕೆ ಯಾಕೆ ನಾನು ಸೇವೆ ಮಾಡಬೇಕು ಅಂದ್ಕೊಂಡು ಮನಸ್ಸು ಅಲ್ಲಿ ಸ್ವಲ್ಪ ಜಿಜ್ಞಾಸೆಗೆ ಒಳಪಡ್ತದೆ. ಆ ರೀತಿ ಆಗಬಾರ್ದು. ಹಾಗಾಗಿ ನಾನು ನಮ್ಮ ಸಮಾಜದಲ್ಲಿ ನಾನು ಇವತ್ತಿನ ದಿವಸ ಒಂದು ಪ್ರಾರ್ಥನೆಯನ್ನು ಮಾಡ್ತಿದ್ದೇನೆ. ಸರ್ಕಾರಿ ನೌಕರರು ಇರೋದರಿಂದ ನಮ್ಮೆಲ್ಲರ ಜೀವನ ಸುಸೂತ್ರ ನಡೆದಿದೆ. ಅದು ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಸ್ವೀಪರ್ ಇರಬಹುದು, ಒಬ್ಬ ಪ್ಯೂನ್ ಇರಬಹುದು,
ಒಬ್ಬ ಮೇಲಾಧಿಕಾರಿ ಇರಬಹುದು. ಇವರೆಲ್ಲರ ಸೇವೆಯಿಂದ ಸಮಾಜ ತನ್ನ ಜೀವನವನ್ನು ಮಾಡ್ತಾ ಇದೆ. 2 ದಿವಸ ನೀರು ಬರಲಿಲ್ಲ ಅಂದರೆ ನಮ್ಮ ಮನೆಗಳಿಗೆಲ್ಲ ಏನಾಗ್ತದೆ ಅಂತ ಊಹೆ ಮಾಡಿ. ಒಂದು 4-5 ದಿವಸ ನಗರವನ್ನು ಸ್ವಚ್ಛ ಮಾಡುವಂಥವರು ಯಾರೂ ಇಲ್ಲಪ್ಪ. ನಗರ ಉದ್ಯಾನ ನಗರ ಅಂತ ಹೇಳ್ತೇವೆ, ಬೆಂಗಳೂರು ಸೌಂದರ್ಯವತಿ ಅಂತ ನಾವು ಹೇಳ್ತೇವೆ. ಆ ಸೌಂದರ್ಯ ಉಳಿತದ? ಯಾವುದೇ ನಗರದ ಸೌಂದರ್ಯ ಉಳಿತದ? ಹಾಗಾಗಿ ಸಮಾಜಕ್ಕೆ ನನ್ನ ಕಳಕಳಿಯ ಮನವಿ ಏನು ಅಂದರೆ, ಸರ್ಕಾರಿ ನೌಕರರನ್ನು ಗೌರವದಿಂದ ಕಾಣಿ, ಅವರಿಗೆ ಸಿಗಬೇಕಾದಂಥ ಗೌರವವನ್ನು ಕೊಡುವಂಥ ಕರ್ತವ್ಯ ಇದೆ. ಅದರಿಂದ ನಾವು ನಿಮಗೇನು ಫೇವರ್ ಮಾಡಲ್ಲ. ಸರ್ಕಾರಿ ನೌಕರರು ಕೆಲಸ ಮಾಡ್ತಾರೆ, ಹಾಗಾಗಿ ಇದೆಲ್ಲ ನಡೆದಿದೆ, ಹಾಗಾಗಿ ನಾನು ಅವರಿಗೆ ಒಂದು ಸಲಾಮನ್ನು ಹಾಕ್ತೀನಿ ಅನ್ನುವಂಥ ಭಾವ ಸಮಾಜದಲ್ಲಿ ಉಂಟಾಗಬೇಕು. ಇದು 3ನೆಯ ಪ್ರಶ್ನೆ. 4ನೆಯ ಪ್ರಶ್ನೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ನೀವು ಖುಷಿಯಿಂದ ಇಷ್ಟೊಂದು ಮಾತಾಡ್ತಾ ಇದ್ದೀರೋ ಅಥವಾ ನಾ ಬೇಗನೆ ಮಾತನ್ನು ಮುಗಿಸ್ಲಿ ಅಂದ್ಕೊಂಡು ಬಯಸಿ ಇಷ್ಟೊಂದು ಮಾತಾಡ್ತಾ ಇದ್ದೀರೋ ನಂಗೆ ಗೊತ್ತಾಗ್ತಾ ಇಲ್ಲ. ಷಡಾಕ್ಷರಿಯ ಆದೇಶ ಆಗಿದೆ, ನಾನು ಮಾತಾಡಲೇಬೇಕು. ನೀವೆಲ್ಲರೂ ಗಲಾಟೆ ಮಾಡಿದರೂ ಸಹಿತ ನಾನು ಮಾತನ್ನು ನಿಲ್ಲಿಸುವಂಥವನಲ್ಲ. ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ, ಸ್ವಲ್ಪ ನನ್ನ ಮಾತುಗಳನ್ನು ಕಿವಿಯಲ್ಲಿ ಹಾಕ್ಕೊಳ್ಳಿ. ನೀವು ಆ ಪಾಲನೆ ಮಾಡೋ ಅಗತ್ಯ ಇಲ್ಲ, ಆದರೆ ಶ್ರವಣವನ್ನು ಮಾಡಿ. ನಾನು ಒಂದು ಒಳ್ಳೆಯ ವಿಷಯ ಹೇಳ್ತಾ ಇದ್ದೇನೆ. ಸರ್ಕಾರಿ ನೌಕರರು ಅಂತಂದರೆ ಅನೇಕ ಅಥವಾ ನನ್ನ ಹಲವು ತೀರ್ಪುಗಳಲ್ಲಿ ನಾನು ಹೇಳಿದ್ದೇನೆ. ಏನಂತ? ದೇ ಆರ್ ನಾಟ್ ಯುವರ್ ಸ್ಲೇವ್ಸ್ ಅಂತ. ಸರ್ಕಾರಕ್ಕೆ ನಾನು ಗದರಿಸಿದ್ದೇನೆ. ಏನಂತ? ಈ ಸರ್ಕಾರಿ ನೌಕರರು ನಿಮ್ಮ ಗುಲಾಮರಲ್ಲ. ಅವರು ಈಸ್ಟ್ ಇಂಡಿಯಾ ಕಂಪನಿಯ ನೌಕರರಲ್ಲ. ಈಸ್ಟ್ ಇಂಡಿಯಾ ಕಂಪನಿಯ ಬಗ್ಗೆ ನೀವೆಲ್ಲ ಓದಿದ್ದಿದೆ, ಶಾಲಾ ಕಾಲೇಜುಗಳಲ್ಲಿ ಓದಿದ್ದಿದೆ. ಅಲ್ಲಿರುವಂಥ ನೌಕರರನ್ನು ಎಷ್ಟು ಕೀಳಾಗಿ ಆ ಕಂಪನಿ ನಡೆಸ್ಕೊಳ್ತಿತ್ತು ಅಂದರೆ, ಬ್ರಿಟಿಷ್ ಸರ್ಕಾರ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ನೇಮಕ ಮಾಡಿತ್ತು, ನಿಜವಾಗಿಯೂ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆಯಾ ಅಂದ್ಕೊಂಡು. ನಮ್ಮ ಸಂವಿಧಾನದಲ್ಲಿ, ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ ಸರ್ಕಾರಿ ನೌಕರರಿಗೆ ಸಂರಕ್ಷಣೆಯನ್ನು ಒದಗಿಸುವಂಥ ಅನುಚ್ಛೇದಗಳಿದಾವೆ. ಅನುಚ್ಛೇದ 309, 310, 311 ಎಷ್ಟೊಂದು ಸಂರಕ್ಷಣೆ ಇದೆ ನಿಮಗೆ. ನಿಮ್ಮನ್ನು ಹಾಗೆ ಬೇಕು ಅಂದಾಕ್ಷಣ ಕಿತ್ತಾಕಕ್ಕೆ ಬರಲ್ಲ. ನಿಮ್ಮ ಹುದ್ದೆಯಿಂದ ಕೆಳಗಿನ ಹುದ್ದೆಗೆ ತಳ್ಳಕ್ಕೆ ಬರಲ್ಲ. ಕಾರಣ ಇಲ್ದಂಗೆ ನಿಮಗೆ ಸಿಗಲೇಬೇಕಾದಂತಹ ಮುಂಬಡ್ತಿಯನ್ನು ತಡೆಹಿಡಿಯುವಂತಿಲ್ಲ. ನಿಮ್ಮ ಉಪಲಬ್ಧಿಗಳನ್ನು, ವೇತನವನ್ನು ತಡೆಹಿಡಿಯುವಂಥದ್ದಿಲ್ಲ. ನಿಮಗೆ ನಾಳೆ ನೀವೆಲ್ಲ ರಿಟೈರ್ ಆಗ್ತೀರಿ, ನಾವು ಆಗ್ತೇವೆ, ನೀವು ಆಗ್ತೀರಾ. ರಿಟೈರ್ಮೆಂಟ್ ಆದಮೇಲೆ ಪಿಂಚಣಿಯನ್ನು ತಡೆಹಿಡಿಯುವಂತಿಲ್ಲ. ಇದಕ್ಕೆ ಸಂಬಂಧಪಡುವಂಥ ಈ ಸೋಷಿಯಲ್ ಸೆಕ್ಯೂರಿಟಿ ಮೆಜರ್ಸ್ ಬಗ್ಗೆ ನಾನು 2 ಮಾತನ್ನು ಹೇಳ್ತೀನಿ. ಅದು ಸಹಿತ ನಿಮ್ಮ ಸರ್ಕಾರದ ಕೆಲಸವನ್ನು ಶ್ರದ್ಧೆಯಿಂದ ಮಾಡಲಿಕ್ಕೆ ಸಮಾಜ ಏನು ಬಯಸ್ತದೆ, ನಿಮ್ಮಿಂದ ಅಪೇಕ್ಷಿಸ್ತದೆ, ಆ ಅಪೇಕ್ಷಣೆ ಸಬಲವಾಗಿ ಸಾಧುವಾಗಿರಬೇಕು ಅಂದರೆ ಸರ್ಕಾರಿ ನೌಕರರಿಗೆ ಸಿಗುವಂಥ ಕಾನೂನಾತ್ಮಕ ಸವಲತ್ತುಗಳನ್ನು, ಸಂರಕ್ಷಣೆಯನ್ನು ಕೊಡಲೇಬೇಕು. ನನ್ನ ಮುಂದೆ ಇತ್ತೀಚೆಗೆ ಒಂದು ಮೊಕದ್ದಮೆ ಬಂತು. ನಾನು ಆ ಮೊಕದ್ದಮೆಯ ಹೆಸರನ್ನು ಹೇಳಲ್ಲ. ಆ ವ್ಯಕ್ತಿ 500 ರೂಪಾಯಿಯನ್ನು, ಒಬ್ಬ ಸರ್ವೇಯರ್, ಅವನು ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುವಂಥವನು, 500 ರೂಪಾಯಿಯನ್ನು ಆ ಸರ್ವೆ ಮಾಡಿಸ್ಕೊಳ್ಳುವಂಥ ಆ ರೈತ ಇವನಿಗೆ ಕೊಟ್ಟು, ಸಾಹೇಬ್ರೆ ನಮ್ಮದು ಬೇಗನೆ ಸರ್ವೆ ಮಾಡಿ ಕೊಟ್ಬಿಡ್ರಿ ಅಂತ ಅಂದ್ಕೊಂಡು ಹೇಳಿದೆ. ಇವನಂದ, ಇಲ್ಲ ನನಗೇನು ದುಡ್ಡು ಕೊಡೋದು ಬೇಡ, ಇದನ್ನ ಕೊಡ್ತೀಯಪ್ಪ, ಇಟ್ಕೋ ನೀನು ಅಂತ. ಇಲ್ಲ ನೀವು ಇಟ್ಕೊಳ್ರಿ, ನಾನು ನಿಮ್ಗೆ ಇನ್ನೂ 500 ರೂಪಾಯಿ ಕೊಡ್ತೀನಿ, ಬೇಗನೆ ಕೆಲಸ ಮುಗಿಸ್ಬೇಕು.
ನಂತರ ಆ ಪ್ರಕಾರ ಈ ಕೆಲಸ ಮುಗಿದು ಹೋಯಿತು. ಅದಾದ ಮೇಲೆ ಮತ್ತೊಂದು 500 ರೂಪಾಯಿ ಕೊಡ್ಲಿಕ್ಕೆ ಬಂದ. ಪಾಪ ಇವರಂದರು, ಈಗಾಗಲೇ ಕೆಲಸ ಮಾಡಿಕೊಟ್ಟೀನಿ, ನನಗೇನು ಬೇಡಪ್ಪ ಹಿಂಗೆ ಅಂತ. ಅಷ್ಟು ಇದ್ದುಕೊಂಡು ಅಲ್ಲೇ ಇರುವಂಥವರ ಚಿತಾವಣೆಯಿಂದ ಅವನು ಆ ದುಡ್ಡನ್ನು ಬೇಗನೆ ಆ ಡ್ರಾವರ್ ಎಳೆದು ಅದರಲ್ಲಿ ಇಟ್ಬಿಟ್ಟ. ಇವಂದು, ಏನು ಮಾಡ್ತಾ ಇದ್ದೀನಿ ನೀನು? ನೀವು ದುಡ್ಡು ಕೇಳಿದ್ರಲ್ರಿ, ಅದು ನಾ ದುಡ್ಡು ಕೊಡ್ತಾ ಇದ್ದೇನೆ ನಿಮಗೆ ಅಂತ ಹೇಳ್ದ. ಅವಂದ, ನಾನೆಲ್ಲಿ ಕೇಳೇನಪ್ಪ, ನೀನೇ ಕೊಡ್ತೀನಿ ಅಂತ ಹೇಳ್ದು, ಇಲ್ಲಿ ತಂದು ಇಡ್ತಾ ಇದ್ದೀವಿ, ಯಾರು ನೋಡಿದ್ರೆ ನನ್ನ ಬಗ್ಗೆ ಏನು ಅನ್ಕೋತಾರೆ. ಆಲ್ರೆಡಿ ಅಲ್ಲಿ ಲೋಕಾಯುಕ್ತದ ಪೊಲೀಸರೆಲ್ಲ ಬಂದುಬಿಟ್ರು. ಅವನನ್ನು ಆ ಡ್ರಾದಲ್ಲಿ ಏನಿದೆ ಅಂತ ಕೇಳಿದರು. ಅದೇ ಅವನೇನು ದುಡ್ಡು ಇಟ್ಟೇನಿ ಅಂತ ಹೇಳ್ತಾ ಇದ್ದಾನ, ನನಗೆ ನಿಜವಾಗಿಯೂ ಗೊತ್ತಿಲ್ಲ, ನಾ ಕೇಳೇ ಇಲ್ಲ ಅವನ ಹೊತ್ತಿಗೆ ಅಂದ್ಕೊಂಡು, ಪಾಪ ಅವನಿಗೆ ಗೊತ್ತಿಲ್ಲ. ಡ್ರಾವರನ್ನು ಹಿಂಗೆ ತೆಗ್ದ, ನೋಡ್ರಿ ಇವನೇ ಇಟ್ಟಿದ್ದಾನೆ ನೋಡ್ರಿ ಅಂತ ಅಂದ್ಕೊಂಡಿದ್ದು ಹೇಳಿ. ಪಿಂಕ್ ಟೆಸ್ಟ್ ಸ್ಟಾರ್ಟ್ ಆಯ್ತು. ಪಿಂಕ್ ಟೆಸ್ಟ್ ಪಾಸಿಟಿವ್ ಬಂದ್ಬಿಡ್ತು. ಇವನು ದುಡ್ಡು ತಗೊಂಡಿದ್ದಾನೆ, ಇವನಿಗೆ ಇಂಥ ವ್ಯಕ್ತಿ, ಇಂಥ ಸೇವಾಕರ್ತನನ್ನು ನಾವು ಇಟ್ಕೊಳ್ಬಾರ್ದು. ಡಿಸಿಪ್ಲಿನರಿ ಎನ್ಕ್ವೈರಿ ಆಯಿತು. 13 ಜನ ಸಾಕ್ಷಿಗಳು. ನೋಡಿ, 500 ರೂಪಾಯಿ ಪ್ರಶ್ನೆ ಇದೆ. ಅವ ಬೇಡಪ್ಪ ಅಂದರೂ ಸಹಿತ ಇನ್ನೊಬ್ಬನು ಕೊಟ್ಟು ಹೋಗಿದ್ದಾನೆ. ಇವ ಕೈಯಿಂದ ತೆಗೆದು ತೋರಿಸ್ಲಿಕ್ಕೆ ಹೋಗಿದ್ದು. 13 ಜನ ಸಾಕ್ಷಿಗಳು. 5 ತಿಂಗಳು ನಡೀತು. ನಂತರ ಕ್ರಿಮಿನಲ್ ಕೇಸು ನಡೀತು. ನಾನು ಮಹಾನ್ ಹಗರಣ, ಸಾವಿರಾರು ಕೋಟಿಯ ಹಗರಣಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇಲ್ಲ. ಶೇಕ್ಸ್ಪಿಯರ್ ಒಂದು ಕಡೆ ಬರೀತಾನೆ, ಆನ್ ಆನೆಸ್ಟ್ ಹನಿ ಸಕ್ಕರ್ ಲಿಕ್ಸ್ ಹೀಸ್ ಫಿಂಗರ್ಸ್ ಅಂತ. ಒಬ್ಬ ಆನೆಸ್ಟ್ ಆಗಿರುವಂಥವನು, ಏನು ದುರ್ಭಾವ ಇಲ್ಲದಂಥ ವ್ಯಕ್ತಿ ಸಹಿತ ಅವನು ಜೇನನ್ನು ತಗೊಂಬರ್ತಾನ ಕಾಡಿನಿಂದ. ತೊಗೊಂಬಂದ ನಂತರ ಅವ ತನ್ನ ಮಾಲೀಕನಿಗೆ ಆ ಜೇನುತುಪ್ಪವನ್ನು ಕೊಡಬೇಕು. ತನ್ನ ಕೈಗೆ ಹತ್ತಿದಂಥ ಜೇನುತುಪ್ಪವನ್ನು ಬೆರಳಿಗೆ ಹತ್ತಿದ್ದಂಥದ್ದನ್ನು ಚೀಪ್ತಾನೆ ಅವನು. ಅಂಥ ಕೇಸ್ನಲ್ಲಿಯೂ ಸಹಿತ ಭ್ರಷ್ಟಾಚಾರ ತಡೆಗಟ್ಟುವಂಥ ಕಾನೂನಿನ ಅಡಿಯಲ್ಲಿ ಒಂದು ಡಿಸಿಪ್ಲಿನರಿ ಎನ್ಕ್ವೈರಿ, ಒಂದು ಕ್ರಿಮಿನಲ್ ಕೇಸು. ಬದುಕೋದು ಹೇಗೆ? ಅವನು 500 ರೂಪಾಯಿ ತೊಗೊಂಡಿದ್ದಾನೆ ಅಂತಲೇ ಇಟ್ಕೊಳ್ಳಿ. ಅವನಿಗೆ ಹೇಳೋಕ್ಕಾಗಲ್ವಾ, ಇಂತಿಂಥ ಕಾರಣದಿಂದ ನನಗೆ ಅವ ಕೊಟ್ಟ, ನಾ ಬೇಡ ಅಂತ ಹೇಳಿದೆ, ಆದರೂ ಸಹಿತ ನನ್ನ ಡ್ರಾವರ್ನಲ್ಲಿ ತಂದಿಟ್ಟ. ಏನು ತಂದಿಟ್ಟಾನಂತ ತೋರಿಸು ಅಂದರು ಪೊಲೀಸರು. ನಾನು ತೋರಿಸಿದೆ. ಮತ್ತು ಅದನ್ನು ಮುಟ್ಟಿದಾಗ ಪಿಂಕ್ ಟೆಸ್ಟ್ ಪಾಸಿಟಿವ್ ಬಂದೇ ಬರ್ತದೆ. ಕ್ರಿಮಿನಲ್ ಕೇಸ್ನಲ್ಲಿ ಎಕ್ವಿಟ್ ಆಗಿ ಹೋದ. ಅದಾದ ಮೇಲೆ ಡಿಸಿಪ್ಲಿನರಿ ಎನ್ಕ್ವೈರಿಯಲ್ಲಿ ಅವನು, ನೀನು ಭ್ರಷ್ಟಾಚಾರ ನಿನ್ನ ವಿರುದ್ಧ ಪ್ರೂವ್ ಆಗಿದೆ, ಹಾಗಾಗಿ ನಿನ್ನನ್ನು ಸರ್ಕಾರಿ ನೌಕರಿಯಿಂದ ಕಿತ್ತೊಗೆಯಲಾಗಿದೆ ಅಂತ ಆರ್ಡರ್. ನಾ ಕೇಳಿದೆ, ಕ್ರಿಮಿನಲ್ ಕೇಸ್ನಲ್ಲಿ ಸಾಕ್ಷಿ ಇದ್ದಂಥವರು ಡಿಸಿಪ್ಲಿನರಿ ಎನ್ಕ್ವೈರಿಯಲ್ಲಿ, ಇಲಾಖಾ ವಿಚಾರಣೆಯಲ್ಲಿಯೂ ಸಹಿತ ಅದೇ ಸಾಕ್ಷಿಗಳಿದ್ದು. ಕ್ರಿಮಿನಲ್ ಕೇಸ್ನಲ್ಲಿ ಉಪಯೋಗಿಸಿದಂಥ ಸಾಕ್ಷ್ಯಗಳೇನಿದ್ದು, ಆ ನೋಟು, ಪಿಂಕ್ ಟೆಸ್ಟು, ಇದೆಲ್ಲದೂ ಡಿಸಿಪ್ಲಿನರಿ ಎನ್ಕ್ವೈರಿಯಲ್ಲಿತ್ತು. ನಾನು ಹೇಳಿದೆ, ಕ್ರಿಮಿನಲ್ ಕೇಸ್ನಲ್ಲಿ ಆನರೇಬಲ್ ಎಕ್ವಿಟಲ್ ಕೊಟ್ಟಿದ್ದಾರೆ ಅವನಿಗೆ, ಹಾಗಾಗಿ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸನ್ನು ಮಾಡಲಿಕ್ಕೆ ಬರಂಗಿರಲಿಲ್ಲ. ಅವನನ್ನು ನೌಕರಿಯಿಂದ ಕಿತ್ತು ಹಾಕಿ ಎಷ್ಟೊಂದು ಅನ್ಯಾಯ ಮಾಡಿದ್ದೀರಿ ನೀವು ಅಂದ್ಕೊಂಡು ನೌಕರಿಗೆ ವಾಪಸ್ ತಗೋಬೇಕು ಅಂದ್ಕೊಂಡು ನಾನು ಆದೇಶ ಮಾಡಿದೆ. ಆದೇಶ ಆಯಿತು. ಅವನು ನೌಕರಿಯಿಂದ ವಜಾಗೊಂಡು ನನ್ನ ಆದೇಶ ಆಗುವವರೆಗೆ 13 ವರ್ಷಗಳು ಮುಗಿದಿದ್ದವು. ಆದೇಶ ಆಗಿ 10 ದಿವಸಕ್ಕೆ ನನಗೊಂದು ಪೋಸ್ಟ್ ಕಾರ್ಡ್ ಬಂತು, ಒಂದು ಲೆಟರ್ ಬಂತು. ಮಾನ್ಯ ನ್ಯಾಯಾಧೀಶರೇ, ನೀವು ತುಂಬ ಒಳ್ಳೆಯ ಆದೇಶವನ್ನು ಮಾಡಿದ್ದೀರಿ, ಆದರೆ ಈ ಆದೇಶದ ಪ್ರತಿಯನ್ನು ಸ್ವರ್ಗದಲ್ಲಿ ಇರುವ ನನ್ನ ಪತಿಗೆ ಮುಟ್ಟಿಸುವವರು ಯಾರು ಅಂತ ಬರೆದಿದ್ಲು ಹೆಂಡತಿ. 13 ವರ್ಷ 500 ರೂಪಾಯಿ ತಗೊಂಡಾನೆ ಅಂತಿಟ್ಕೊಳ್ಳಿ, ಕಿತ್ತೊಗೆಯುವಂಥ ಕೇಸ.
ನೌಕರಿಯಿಂದನ ಕಿತ್ತಾಗುವಂಥ ಕೇಸ ಆಯಿತು. ಹಾಗಾದರೆ ಸಾವಿರಾರು ಕೋಟಿ ಹಗರಣದಲ್ಲಿರುವಂಥವರಿಗೆ ನೀವೇನು ಮಾಡ್ತೀರಿ? ಸಾವಿರಾರು ಕೋಟಿ, ಕೆಲವರು ಸುಮಾರು 6,500 ಕೋಟಿ ರೂಪಾಯಿಯನ್ನು ಇಂಗ್ಲೆಂಡಿಗೆ ತೊಗೊಂಡು ಹೋದರು. ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇದನ್ನ ನಾ ಕೋಟ್ ಮಾಡ್ತಾ ಇದ್ದೇನೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಇದು ಇದೆ. 6,500 ಕೋಟಿ ರೂಪಾಯಿಗಳನ್ನು ಇಲ್ಲಿದನ್ನು ಪರದೇಶಕ್ಕೆ ತಗೊಂಡು ಹೋದರು. ಏನು ಮಾಡಿದ್ದೇವೆ ಅವರಿಗೆ ನಾವು? ಇನ್ನೊಬ್ಬರು 4,000 ಕೋಟಿಯನ್ನು ತಗೊಂಡು ಹೋದರು. ಏನು ಮಾಡಿದ್ದೇವೆ ನಾವು? ಇದೇ ರೀತಿ ಅನೇಕ ಹಗರಣಗಳು ನಡೆದಿತ್ತು. ಆ ಹಗರಣಗಳ ಹೆಸರನ್ನು ನಾನು ಹೇಳಿದರೆ ಅದಕ್ಕೆ ರಾಜಕೀಯ ಸ್ವರೂಪ ಬರಬಹುದು ಅನ್ನುವಂಥ ಮುತುವರ್ಜಿಯಿಂದ ಆ ಹೆಸರುಗಳನ್ನು ನಾನು ಹೇಳ್ತಾ ಇಲ್ಲ. ಆ ಹೆಸರುಗಳನ್ನು ಹೇಳ್ಬೋದು, ನಾನು ಒಬ್ಬ ಹಾಲಿ ನ್ಯಾಯಾಧೀಶ. ಯಾಕೆಂದರೆ ಆ ಹೆಸರುಗಳು ನಮ್ಮ ಲಾ ರಿಪೋರ್ಟ್ಸ್ನಲ್ಲಿ ಈಗಾಗಲೇ ಇದ್ದುಬಿಟ್ಟಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಒಬ್ಬ ಸರ್ಕಾರಿ ನೌಕರ ಏನೋ 4 ಕಾಸು ತೊಗೊಂಡಾನಂದ್ರೆ ತಗೊಳ್ಳೇಬಾರ್ದು, ಸರಿ. ಆದರೆ ಒಬ್ಬ ವ್ಯಕ್ತಿ 4 ಕಾಸು ತಗೊಳ್ಳಿಕ್ಕೆ 14 ಕಾರಣಗಳಿರ್ತಾವಲ್ಲಿ. ಆ ಕಾರಣಗಳನ್ನು ನಾವು ಅಡ್ರೆಸ್ ಮಾಡದೆ ಹೊರತು, ನೀನು ದುಡ್ಡು ತಗೊಂಡು, ನೀನು 500 ರೂಪಾಯಿ ತಗೊಂಡು, ನೀನು 500 ರೂಪಾಯಿ ತಗೊಂಡು ಅನ್ನುವ ಮಂತ್ರ ಹೇಳ್ತಾ ಅವನನ್ನು ಮನೆಗೆ ಕಳಿಸಿಬಿಟ್ರೆ ಅವನ ಹೆಂಡತಿ ಮಕ್ಕಳ ಗತಿ ಏನು? ಅವನು ಸಮಾಜದಲ್ಲಿ ತಲೆ ಎತ್ತಿ ಬದುಕೋದು ಹೇಗೆ? ಸ್ವಾಸ್ಥ್ಯ ಸಮಾಜದ ಬಗ್ಗೆ ನನಗೆ ಕೆಲವು ಸ್ವಲ್ಪ ಕ್ರಿಟಿಸೈಸ್ ಮಾಡುವಂಥ ವಿಷಯ ಇದೆ. ನಾನು ಸಮಾಜದ ಒಬ್ಬ ಅವಿಭಾಜ್ಯ ಅಂಗ, ನೀವು ಸಹಿತ ಸಮಾಜದ ಅವಿಭಾಜ್ಯ ಅಂಗನೇ. ಆದರೆ ಒಂದು ಶಿಕ್ಷೆಗೆ ಯಾವ ಅಪರಾಧಕ್ಕೆ ಏನು ಶಿಕ್ಷೆ ಕೊಡಬೇಕು ಅನ್ನುವಂಥ ಒಂದು ತತ್ವ ಇದೆ. ಆ ತತ್ವವನ್ನು ಆಧರಿಸಿಕೊಂಡು ಶಿಕ್ಷೆಯನ್ನು ಕೊಡಬೇಕಾಗ್ತದೆ. ಅದು ಬಿಟ್ಟುಕೊಂಡು ಯಾವುದೋ ಒಂದು ಜುಜುಬಿ 4 ಕಾಸು ತೊಗೊಂಡಂಥ ಒಬ್ಬ ನೌಕರರನ್ನು ನೌಕರಿಯಿಂದನೇ ಕಿತ್ತು ಹಾಕಿಬಿಡೋದು, ಅವನನ್ನು ಪ್ರಾಸಿಕ್ಯೂಷನ್ನಿಗೆ ಒಳಪಡಿಸೋದು, ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸೇ ಬೇರೆ, ಇಲಾಖಾ ವಿಚಾರಣೆನೇ ಬೇರೆ. ಆ ಕೋರ್ಟ್ ಬೇರೆ, ಇಲಾಖಾ ವಿಚಾರಣೆಯನ್ನು ನಡೆಸುವಂಥ ಅಧಿಕಾರಿ ಬೇರೆ, ಇಲಾಖಾ ವಿಚಾರಣೆಗೆ ಅನ್ವಯ ಆಗುವಂಥ ತತ್ವಗಳು ಬೇರೆ, ಕ್ರಿಮಿನಲ್ ಕೇಸಿಗೆ ಅನ್ವಯವಾಗುವಂಥ ಕಾನೂನುಗಳು ಬೇರೆ. ಆ ರೀತಿ ಮಾಡ್ತಾ ಹೋದರೆ ಯಾವುದಾದ್ರೂ ಒಬ್ಬ ನೌಕರ ಧೈರ್ಯದಿಂದ ಕೆಲಸ ಮಾಡಲಿಕ್ಕಾಗ್ತದ? ಆಗಲಿಕ್ಕೆ ಸಾಧ್ಯ ಇಲ್ಲ. ನಂತರ ಲಾರ್ಡ್ ಮಕಾಲೆ, ದ ಚೇರ್ಮನ್ ಆಫ್ ಫಸ್ಟ್ ಲಾ ಕಮಿಷನ್ ಆಫ್ ಇಂಡಿಯಾ, 1860ನೇ ಇಸ್ವಿಯಲ್ಲಿ ಮಾಡಿದಂಥ ಕಾನೂನುಗಳನ್ನು ನಾವು ಇವತ್ತಿನವರೆಗೂ ಇಟ್ಕೊಂಡಿದ್ದೀವಿ. ಒಳ್ಳೆಯದು. ಅವ ಹೇಳಿದಾನೆ, ಸೆಕ್ಷನ್ 196, 197 ಸರ್ಕಾರಿ ನೌಕರರಿಗೆ ಒಂದು ಸಂರಕ್ಷಣೆಯನ್ನು ಕೊಟ್ಟಾನ. ಅವನು ಯಾಕೆ ಕೊಟ್ಟಾನೆ? ಹಾಗೆ ಏನು ಕಾರಣ ಇಲ್ದಂಗೆ ಕೊಡ್ತಾನ? ಅವನೊಬ್ಬ ಮುತ್ಸದ್ದಿ, ಅವನನ್ನು ಹಾಡಿ ಹೊಗಳಿದ್ದಿದೆ. ಅನೇಕ ರಾಷ್ಟ್ರದ ಪ್ರಭೃತಿಗಳೆಲ್ಲ ಅವನನ್ನು ಹೊಗಳಿದ್ದಿದೆ. ಅವನು ಹೇಳ್ತಾನೆ, ಸರ್ಕಾರಿ ಗುಡ್ ಫೇತ್ ಡಾಕ್ಟ್ರಿನ್ ಅಂತ ಕರಿತೇವೆ ನಾವು. ಅದಕ್ಕೆ ಕಾನೂನಿನ ಪರಿಭಾಷೆಯಲ್ಲಿ ಗುಡ್ ಫೇತ್ ಡಾಕ್ಟ್ರಿನ್ ಅಂತ ಹೇಳ್ತೇವೆ. ಯಾವುದಾದ್ರೂ ಸರ್ಕಾರಿ ನೌಕರ ಕೆಲಸ ಮಾಡುವಾಗ ತಪ್ಪು ಆಗುವಂಥದ್ದು ಸ್ವಾಭಾವಿಕ. ಆ ತಪ್ಪಾಗಿದೆ ಅಂದಾಕ್ಷಣ ಅವನ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲು ಬರುವುದಿಲ್ಲ ಅಂತ ಹೇಳಿದ್ದಾನೆ.
ನಾವು ಏನೇ ಕೆಲಸ ಮಾಡಿದರೂ ಒಂದಲ್ಲ ನಾವು ಕೊಡುವಂಥ ನಿರ್ಣಯಗಳು ತಪ್ಪಿರಲ್ವಾ? ನಮ್ಮ ನಿರ್ಣಯಗಳನ್ನು ಅಪೀಲಿಗೆ ತೊಗೊಂಡು ಹೋಗಿ ಅಪೀಲ್ನಲ್ಲಿ ನಮ್ಮ ನಿರ್ಣಯಗಳನ್ನು ನಿರ್ನಾಮ ಮಾಡಲ್ವಾ ಮೇಲಿನ ನ್ಯಾಯಾಲಯ? ಹಾಗಾದ್ರೆ ನಮ್ಮ ಮೇಲೆ ಏನಾದರೂ ಆ್ಯಕ್ಷನ್ ತಗೋತೀರಾ ನೀವು? ಅದೇ ರೀತಿ ಸರ್ಕಾರಿ ನೌಕರ ಸದುದ್ದೇಶದಿಂದ ತನ್ನ ಕರ್ತವ್ಯ ನಿರ್ವಹಣೆಯಲ್ಲಿ ಏನಾದರೂ ಒಂದು ತಪ್ಪನ್ನು ಮಾಡಿದ ಅಂದರೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲು ಬರುವುದಿಲ್ಲ ಅನ್ನುವಂಥ ಕಾನೂನಿದೆ. ಈ ಕಾನೂನಿನ ಪರಿಮಿತಿಯನ್ನು ಕಾಲಕ್ರಮೇಣ ತುಂಬ ದೊಡ್ಡ ಪ್ರಮಾಣದಲ್ಲಿ ಕ್ಷೀಣಿಸಲಾಗಿದೆ, ರಿಸ್ಟ್ರಿಕ್ಷನ್ ಮಾಡಲಾಗಿದೆ. ಇಂತಹ ಇಶ್ಯೂಸನ್ನು ನೀವು ತಗೊಂಡು ಇವತ್ತಿನ ದಿವಸ ಹೋರಾಟ ಮಾಡುವಂಥ ಅಗತ್ಯ ಇದೆ. ಬರೀ ಕಾರ್ಯಕ್ಷಮತೆ ಅನ್ನುವಂಥ ಮಂತ್ರವನ್ನು ಹೇಳಿದರೆ ಕಾರ್ಯಕ್ಷಮತೆ ಬರುವುದಿಲ್ಲ. ಇದನ್ನು ನೀವೆಲ್ಲರೂ ಗಮನದಲ್ಲಿಟ್ಕೋಬೇಕು. ನಂತರ ಪ್ರತಿಯೊಬ್ಬ ಸರ್ಕಾರಿ ನೌಕರ ಎಷ್ಟು ನಮೂನೆಯ ತಳಮಳಗಳಿಗೆ ಒಳಪಡ್ತಾನೆ ಅಂದ್ಕೊಂಡು ನನಗೆ ಅರಿವಿದೆ. ಅವ ಏನೇ ಕೆಲಸ ಮಾಡುವಾಗ ಕೆಲವು ಧುರೀಣರ ಭಯಕ್ಕೆ ಒಳಪಟ್ಟಿರ್ತಾನೆ. ನಾನು ಒಂದು ಮೊಕದ್ದಮೆಯಲ್ಲಿ ಕೇಳಿದೆ, ಅಲ್ಲಪ್ಪ ಇದನ್ನ ಯಾಕೆ ನೀನು ನಿಂಗೆ ಒಳ್ಳೆ ಸ್ಯಾಲರಿ ಇದೆ, ವೇತನ ಬರ್ತಾ ಇದೆ, ಹೌದಾ, ಇಷ್ಟು ಇದ್ಕೊಂಡು ಯಾಕೆ ಆಸೆ ಮಾಡ್ತೀಯ ನೀನು ಅಂತ ಅಂದ್ಕೊಂಡು. ಸಾಹೇಬ್ರೆ ಖರೆ ಹೇಳಿಬಿಡ್ಲೇನ್ರಿ ಅಂದ ಉತ್ತರ ಕರ್ನಾಟಕದವನು. ಹೇಳೇಬಿಡುವಂದೆ ನಾನು, ಸಾಹೇಬ್ರೆ ನಾನು ಈ ಆಫೀಸ್ನಾಗ ಉಳಿಯಾಕೆ ನಾ ಖರ್ಚು ಮಾಡಲಿದ್ರೆ ಉಳಿಯೋದೇ ಅಲ್ರಿ, ನಾನು ಎತ್ತಿ ಹಾಕೇ ಬಿಡ್ತಾರ್ರಿ ಇನ್ನೊಂದು ಕಡೆ. ಮೊದಲನೇದು ಹೇಳಿ. ಎರಡನೇದಂದ, ಸಾಹೇಬ್ರೆ ನನಗೆ 2 ಮಕ್ಕಳು, 2 ಮಕ್ಕಳು ಸ್ಕೂಲಿಗೆ ಹೋಗಬೇಕು, ಅವಕ್ಕೆ ಅಡ್ಮಿಷನ್ ಮಾಡೋಕ್ಕೆ ಹೋದಾಗ ಆ ಸ್ಕೂಲ್ನವ್ರು ಇಷ್ಟು ದುಡ್ಡು ಡೊನೇಷನ್ ಕೊಟ್ರೇ ಅಡ್ಮಿಷನ್ ಮಾಡ್ಕೋತೀನಿ, ಇಲ್ಲಪ್ಪ ಅಂದ್ರೆ ಇಲ್ಲ ಅಂತ ಹೇಳಿಬಿಟ್ರು ಸಾಹೇಬ್. ಇಂಥ 4-6 ಕಾರಣಗಳನ್ನು ಕೊಡ್ತಾ ಹೋದ ಅವನು. ಅಂದರೆ ಯಾರೂ ಮನಸಾರೆ ನಮಗೆ ದುಡ್ಡು ಬರಲಿ, ಅದು ಲಕ್ಷ್ಮಿ ಬಂದ್ರೆ ಒಳ್ಳೆಯದು, ಲಕ್ಷ್ಮಿಗೆ ಆಹ್ವಾನ ಮಾಡಬೇಕು ಅನ್ನುವ ಕೆಲವ್ರು ಇರ್ಬೋದು. ಆ ರೀತಿ ಕೆಲವರಲ್ಲಿ ಮೆಂಟ್ಯಾಲಿಟಿಯಲ್ಲಿ ಇರ್ತದೆ. ಅವರು ಕೋಟ್ಯಾಧೀಶರಿದ್ದರೂ ಆ ಮೆಂಟ್ಯಾಲಿಟಿ ಇದ್ದೇ ಇರ್ತದೆ. ಆದರೆ ಎಲ್ಲರೂ ಹಾಗಿರ್ತಾರೆ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಅತಿಶಯೋಕ್ತಿ. ಈ ಕಡೆ ನಿಮ್ಮ ಅಬ್ಯೂಸ್ ಆಗದಂಗೆ, ಸರ್ಕಾರಿ ನೌಕರರ ಎಕ್ಸ್ಪ್ಲಾಯಿಟೇಷನ್ ಆಗದಂಗೆ ಏನಾದರೂ ಒಂದನ್ನು ಮಾಡಲೇಬೇಕಾಗ್ತದೆ. ಅದರಲ್ಲಿ ಈಗ RTI ಪಿಡುಗುಗಳನ್ನು ನಾವು ನೋಡ್ತಾ ಇದ್ದೇವೆ. RTI ಎಲ್ಲರೂ ಅಂತಲ್ಲ, ಅದು ಕೆಲವು ವ್ಯಕ್ತಿಗಳು ಬರೋದು, ನೀವು ನೌಕರಿಗೆ ಯಾವ ದಿವಸ ಅಪ್ಲೈ ಮಾಡಿದಿರಿ, ಯಾವತ್ತು ನಿಮಗೆ ಸಿಕ್ತು, ಮದುವೆ ಯಾವತ್ತು ಮಾಡಿಕೊಂಡ್ರಿ, ಮಕ್ಕಳು ಎಷ್ಟಾದವು, ಯಾವ ಹಾಸ್ಪಿಟ್ಲಲ್ಲಿ ಹೆರಿಗೆ ಆಯಿತು ನಿಮ್ಮ ಮನೆಯವರಿಗೆ, ಆ ಪ್ರಶ್ನೆಗಳನ್ನು ನೋಡಿಬಿಟ್ರೆ ವಾಕರಿಕೆ ಬರಂಗಿರ್ತದೆ. ಅದೆಲ್ಲದನ್ನು ತಗೊಳ್ಳೋದು. ಆಮೇಲೆ 1905ನೇ ಇಸ್ವಿಯಿಂದ 2024 ಫೆಬ್ರವರಿ 26ರವರೆಗೆ ನಿಮ್ಮ ಆಫೀಸು ಬೇರೆ ಬೇರೆ ಆಫೀಸಿನ ಜೊತೆ ಪತ್ರ ವ್ಯವಹಾರ ಮಾಡಿದ ಎಲ್ಲ ನಕಲುಗಳನ್ನು ಕೊಡಿ. ಏನು ಕೊಡಬೇಕು ಅಂದರೆ, ಈ ಎಂಪ್ಲಾಯೀಸನ್ನು ಹರ್ಯಾಸ್ ಮಾಡಿ ಅವರನ್ನು ಪ್ರೆಷರೈಸ್ ಮಾಡಿ ಕೆಲವು ಕೆಲಸ ಮಾಡಿಕೊಳ್ಳಿಕ್ಕೆ RTI ಕಾರ್ಯಕರ್ತರಲ್ಲಿ ಕೆಲವರು ಇದನ್ನು ಮಾಡ್ತಾ ಇದ್ದಾರೆ. ಈ ಕಡೆ ಇದು ಅಬ್ಯೂಸ್ ಆಗದಂಗೆ ನಾವು ಕೆಲವು ಷರತ್ತುಗಳನ್ನು ಹಾಕ್ಕೊಳ್ಳೇಬೇಕಾಗಿದೆ. ನಾ ಹೇಳಿದ್ದನ್ನು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. RTI ಕಾನೂನು ದುರ್ಬಳಕೆ ಆಗ್ತಾ ಇದೆ, ನೌಕರರನ್ನು ದೌರ್ಜನ್ಯಕ್ಕೆ ಒಳಪಡಿಸ್ತಾ ಇದ್ದಾರೆ ಅಂದ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ದಿದೆ. ಆ ಕಡೆ ನೀವು ಸಂಘ ಸಂಸ್ಥೆಗಳು, ನಾನು ಷಡಾಕ್ಷರಿಯವರಿಗೆ ಅತ್ಯಂತ ಗೌರವದಿಂದ ಈ ಪ್ರಶ್ನೆ ಕೇಳ್ತೇನೆ. ಈ ರೀತಿ ಆಗೋದನ್ನು ತಪ್ಪಿಸ್ಲಿಕ್ಕೆ ನೀವು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ? ನೀವೆಲ್ಲ ಇಲ್ಲಿ ಕಾನ್ಫರೆನ್ಸ್ ಮಾಡ್ತಾ ಇದ್ದೀರಿ, ಎಲ್ಲರೂ ಖುಷಿ ಖುಷಿಯಿಂದ, ಜಾತ್ರೆಯ ವಾತಾವರಣ ಇದೆ, ಎಲ್ಲ ಒಳ್ಳೆಯದು. ಈ ರೀತಿ ಎಕ್ಸ್ಪ್ಲಾಯಿಟೇಷನ್ ಆಗದಂಗೆ
ನೀವು ಏನನ್ನ ಮಾಡ್ತಾ ಇದ್ದೀರಿ, ಯಾವ ಒಂದು ಡಿಸ್ಕಷನ್ನಿಗೆ ಬೇಕಾಗುವಂಥ ಇಂಟೆಲೆಕ್ಚುವಲ್ನ ಇಟ್ಕೊಂಡು ಏನು ಮಾಡಬೇಕಾಗಾದರೆ ನಾವು ಅನ್ನುವ ಚಿಂತನೆ ನಡೀಬೇಕಾಗಿದೆ. ನಂತರ ಅನೇಕ ಎಂಪ್ಲಾಯೀಸಿಗೆ ನನ್ನ ಅನುಭವದಲ್ಲಿ ನಿತ್ಯ ನ್ಯಾಯಾಲಯದಲ್ಲಿ ನನ್ನ ಮುಂದೆ ಬರುವಂಥ ಮೊಕದ್ದಮೆಗಳನ್ನು ನೋಡಿಕೊಂಡು ಕೆಲವುಗಳಲ್ಲಿ ಆದೇಶ ಮಾಡಿದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಹೇಳ್ತಾ ಇಲ್ಲ, ನಾ ಹೇಳೋದಕ್ಕೆ ಒಂದು ದಾಖಲೆ ಇದೆ. ಸಸ್ಪೆನ್ಷನ್ ಮಾಡ್ತಾರೆ. ಎಷ್ಟು ವರ್ಷ ಸಸ್ಪೆನ್ಷನ್ದಲ್ಲಿಡ್ತೀರಿ ಎಂಪ್ಲಾಯಿನ? ಒಂದು ಸಸ್ಪೆನ್ಷನ್ ಮಾಡಿದ ಮೇಲೆ ಮೊದಲಿನ 6 ತಿಂಗಳು ಅವರಿಗೆ ಸಬ್ಸಿಸ್ಟೆನ್ಸ್ ಅಲೋವೆನ್ಸ್ ಎಷ್ಟು ಕೊಡಬೇಕು, ಅದಾದ ಮೇಲೆ ಎಷ್ಟು ಕೊಡಬೇಕು, ಇದೆಲ್ಲ ಇದೆ. ನೀವು 5 ವರ್ಷ ಇಲಾಖಾ ವಿಚಾರಣೆಯನ್ನು ಮಾಡಿ ಆ ವ್ಯಕ್ತಿಯನ್ನು ಹರಾಸ್ಮೆಂಟ್ ಸಸ್ಪೆನ್ಷನ್ ಮಾಡಿಲ್ಲ, ಬೇಗನೆ ನೀವು ಕೆಲಸ ಮುಗಿಸಿ ಅವ ತಪ್ಪು ಮಾಡಿದ್ದಾನ್ರೆ ತಪ್ಪಿತಸ್ತಾ ನೀನು ಹೋಗು ಮನೆಗೆ ಅಂದ್ಕೊಂಡು ಹೇಳಿ ನಮ್ಗೆ ಅರ್ಥ ಆಗ್ತದೆ. 5 ವರ್ಷ ಆದಮೇಲೆ ಇಲ್ಲ ನಿಂದೇನೂ ತಪ್ಪಿಲ್ಲ ಅಂದ್ಕೊಂಡು ಹೇಳಿ ಒಂದು ಆರ್ಡ್ರನ್ನು ಇಶ್ಯೂ ಮಾಡ್ತೀರಿ. ನಂತರ ಅವನಿಗೆ ಬರುವಂಥ ಎಲ್ಲ ಉಪಲಬ್ಧಿಗಳು ಬರೋದು ಬೇಡವಾ, ಪ್ರಮೋಷನ್ ಬರೋದಿರ್ತದೆ, ಬರೋದು ಬೇಡವಾ, ಅವನ ಜೊತೆ ಇರುವಂಥವ್ರು ಈಗಾಗಲೇ ಮೇಲೆ ಹೋಗಿರ್ತಾರೆ, ಮೇಲಿನ ಶ್ರೇಣಿಗೆ ಹೋಗಿರ್ತಾರೆ. ಇವನಿಗೆ ಸಿಗಲಿಕ್ಕೆ ಮತ್ತೊಂದು ಕೋರ್ಟದ ಕೇಸನ್ನು ಫೈಟ್ ಮಾಡಬೇಕಮ್ಮ. ಇಂಥ ಕೇಸ್ಗಳನ್ನು ನಾನು ನೋಡ್ತಾ ಇದ್ದೀನಿ. ನಂತರ ಡಿಲೇ ಮಾಡಿಕೊಂಡು ತುಂಬ ತಡವಾಗಿ ಅವನಿಗೆ ನೀವು ಸ್ಯಾಲರಿಯನ್ನು ವಾಪಸ್ ಕೊಡ್ತೀರಿ. ಅವನು ಸಾಲ ಮಾಡಿಕೊಂಡು ಮನೆ ಕಟ್ಟಿರ್ತಾನೆ, ಸಾಲ ಮಾಡಿಕೊಂಡು ಮದುವೆ ಮಾಡಿಕೊಂಡಿರ್ತಾನೆ. ನನಗೆ ಈ ರೀತಿ ಅನ್ಯಾಯ ಆಗುವುದಿಲ್ಲ ಅನ್ನುವಂಥ ನಂಬಿಕೆಯಿಂದ ಮಕ್ಕಳನ್ನು ಮಾಡಿಕೊಂಡಿರ್ತಾನೆ. ಅವನು 5 ವರ್ಷ 8 ವರ್ಷ 10 ವರ್ಷ ಕೇಸ್ ನಡೆದ್ರೆ ಅವ ಬದುಕೋದು ಹೇಗೆ? ಬರೀ ಅವನಿಗಷ್ಟೇ ಶಿಕ್ಷೆ ಅಲ್ಲ, ಅವನ ಕುಟುಂಬಸ್ಥರಿಗೂ ಇಂಥ ಶಿಕ್ಷೆ ಆಗ್ತದೆ. ಅವನ ಮಕ್ಕಳಿಗೆ ಎಷ್ಟು ಅನ್ಯಾಯ ಆಗ್ತದೆ. ಮುಖ ಎತ್ತಿ ನೋಡಲಿಕ್ಕಾಗಲ್ಲ. ಒಬ್ಬ ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ಪೊಲೀಸ್ ಆಫೀಸರ್ ನನ್ನ ಮುಂದೆ ಒಂದು ಸಾರಿ ಹೇಳಿದರು, ಪಾಪ ಅವ್ರ ಮೇಲೆ ಇಲ್ಲ ಸಲ್ಲದ ಆಪಾದನೆಗೆ ಒಳಪಡುವಂಥ ಪರಿಸ್ಥಿತಿ ಬಂತು. ಜೀವನ ಒಂದೊಂದು ಸರಿ ತುಂಬ ಕೆಟ್ಟದಾಗಿ ಆಡ್ತದೆ ನಮ್ಮ ಜೊತೆ, ಎಲ್ಲರ ಜೀವನದಲ್ಲಿಯೂ ಆಗತ್ತಿದು. ಅದೇ ರೀತಿ ಆ ಒಬ್ಬ ಉನ್ನತ ಅಧಿಕಾರದಲ್ಲಿರುವಂಥ ಒಬ್ಬ ಪೊಲೀಸ್ ಆಫೀಸರ್ಗೆ ಆ ರೀತಿ ಆಗಿಬಿಡ್ತು. ನಾ ಹೆಸರನ್ನು ಹೇಳಲ್ಲ, ಹೆಸರು ಹೇಳಿದ ತಪ್ಪಿಲ್ಲ, ಯಾಕಂದರೆ ರಿಪೋರ್ಟೆಡ್ ಜಡ್ಜ್ಮೆಂಟ್ ಇದೆ. ನಂತರ ಸರ್ವೋಚ್ಚ ನ್ಯಾಯಾಲಯ ಅವರಿಗೆ ಒಂದು ರಿಲೀಫನ್ನು ಕೊಡ್ತು. ಒಂದು ದಿವಸ ಪಾಪ ಅವರು ನನ್ನ ಸ್ನೇಹಿತರ ಮುಂದೆ ಹೇಳಿದರು. ಏನಂತ ಹೇಳಿದರು ಅಂದರೆ, ಇಂಥ ರೀತಿಯ ಅನ್ಯಾಯ ಯಾವುದೇ ಅಧಿಕಾರಿಗೆ ಯಾವುದೇ ನೌಕರನಿಗೆ ಆಗಬಾರ್ದು. ಏನಾಯ್ತಂತೆ ಕೇಳಿದೆ ನಾನು. ಆವಾಗ ನನ್ನ ಸ್ನೇಹಿತ ಹೇಳ್ತಾ ಇದ್ದ, ಇಲ್ಲ ಅವ್ರ ಮಕ್ಕಳು ಸ್ಕೂಲಿಗೆ ಹೋದರೆ ಸ್ಕೂಲ್ನಲ್ಲಿ ಸಪ್ರೇಟ್ ಕೂಡಿಸ್ತಿದ್ರಂತ ಅವ್ರನ್ನ, ಬೇರೆ ಮಕ್ಕಳು ಅವ್ರ ಜೊತೆ ಕೂಡ್ತಾನೇ ಇಲ್ಲ. ನಿಮ್ಮ ತಂದೆ ಹೀಗೆಲ್ಲ ಮಾಡ್ಯಾರಂತೆ, ಅದೆಲ್ಲ ಟಿ ವಿಯಾಗೆಲ್ಲ ಬಂದ್ಬಿಡ್ತು. ಇಲ್ಲಪ್ಪ ನಿನ್ನ ಜೊತೆ ನಾವು ಆಟ ಆಡಬಾರ್ದು ಅಂತ ಹೇಳ್ಯಾರ ನಮ್ಮ ಮನೆಯಲ್ಲಿ, ನಾವು ನಿಮ್ಮ ಜೊತೆ ಮಿಕ್ಸ್ ಮಾಡೋದು. ಇದರಲ್ಲಿ ಸುಮಾರು 4 ತಿಂಗಳು ಒದ್ದಾಡಿ ಬಿಟ್ರು ಅವರು. ಆ ರೀತಿ ಅನ್ಯಾಯ ಆಗ್ತಾ ಇದೆ. ಇಂಥ ಅನ್ಯಾಯಗಳು ಆಗದ ರೀತಿಯಲ್ಲಿ ನಾವು ಏನು ಮಾಡಬಹುದು? ನಾವು ಅಸೋಸಿಯೇಷನ್ ಮಾಡಬೇಕು, ಸಂಘಟನೆಯನ್ನು ಕಟ್ಟಬೇಕು. ಸಂಘಟನೆ ಇದ್ದರೆ ನಮಗೆ ಬಲ. ಕಲಿಯುಗದಲ್ಲಿ ಸಂಘಶಕ್ತಿರ್ ಕಲೌಯುಗೆ ಅಂದ್ಕೊಂಡು ವೇದವ್ಯಾಸರು ಹೇಳ್ತಾರೆ ಬ್ರಹ್ಮಸೂತ್ರದಲ್ಲಿ, ಕಲಿಯುಗದಲ್ಲಿ ಶಕ್ತಿ ಇರೋದು ಸಂಘಟನೆಗೆ. ಆದರೆ ಬರೀ ಸಂಘಟನೆ ಇದ್ದುಬಿಟ್ರೆ ಆಗಲ್ಲ. ಸಂಘಟನೆಗೆ ತಿಳಿಬೇಕು ಏನೆಲ್ಲ ಮಾಡಬಹುದು ನಾವು, ಈ ವ್ಯಕ್ತಿಗಳಿಗೆ ಇವರನ್ನು ನಾವು ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೊಳ್ಬೋದು ಅನ್ನುವಂಥದ್ದು ತಿಳಿಬೇಕು. ಇದು ಹಾಕ್ಕೊಂಡು ಈಗ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಸರ್ಕಾರಿ ನೌಕರ ತನ್ನ ಜಾಬನ್ನು, ತನ್ನ ನೌಕರಿಯನ್ನು ಇಷ್ಟಪಟ್ಟುಕೊಂಡು ಮಾಡಬೇಕು, ಖುಷಿಯಿಂದ ಮಾಡಬೇಕು, ಭಯ ಇಟ್ಕೊಳ್ಬಾರ್ದು. ಕಮ್ ವಾಟ್ ಮೇ ಅನ್ನುವಂಥ ಅಟಿಟ್ಯೂಡನ್ನು ನಾವು ಇಟ್ಕೋಬೇಕು. ನಾವು ಯಾವುದಕ್ಕೆ ಎಷ್ಟು ಹೆದರಬೇಕೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಹೆದರ್ತೇವೆ. ಅಂಥ ಹೆದರುವಂಥ ಅಗತ್ಯ ಇಲ್ಲ. ಹೆದರಬೇಕು. ಭಯ ಒಂದು ಸರಳ ವಿಶ್ಲೇಷಣೆಯಲ್ಲಿ ಒಂದು ಪ್ರೊಟೆಕ್ಟಿವ್ ಮೆಜರ್ ಅದು ನಮಗೆ. ಆದರೆ ಅತ್ಯಂತ ಭಯ ಪಡುವಂಥದ್ದು, ಭಯವನ್ನು ಫಿಯರಿಗೆ ಹೋಗಲಿ,
ಫೋಬಿಯಾಕ್ಕೆ ಹೋಗಬಾರ್ದು. ತುಂಬ ಜನ ನೌಕರರನ್ನು ನೋಡ್ತಾ ಇದ್ದೀನಿ, ಬಹಳ ಭಯದಲ್ಲಿ ಕೆಲಸ ಮಾಡ್ತೀರಿ, ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಅನೇಕರು, ಡಾಕ್ಟರ್ ಪ್ರಭುದೇವ ಒಂದು ಸಾರಿ ನನ್ನ ಮುಂದೆ ಹೇಳಿದರು, ಸರ್ಕಾರಿ ನೌಕರರು ತುಂಬ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಅವರಿಗೆ ಹಾರ್ಟು, ಕಿಡ್ನಿ, ಲಂಗ್ಸು, ಬ್ರೇನು, ಲಿವರ್ದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರು. ಹಾಗಾಗಿ ತುಂಬ ಒತ್ತಡವನ್ನು ಮಾಡ್ಕೊಳ್ಬೇಡಿ. ಒತ್ತಡ ಮಾಡ್ಕೊಳ್ಬಾರ್ದು ಅನ್ನಂಗಿದ್ರೆ ಅದಕ್ಕೆ ಬೇಕಾಗುವ ರೀತಿಯಲ್ಲಿ ನಿಮ್ಮ ಜೀವನ ಉಪಕ್ರಮಗಳಿರಬೇಕು. ನಂತರ ಇಂಗ್ಲೆಂಡಿನಲ್ಲಿ ಒಂದು ಕಾನೂನಿದೆ, ಸಂಡೇ ಅಬ್ಸರ್ವನ್ಸ್ ಆ್ಯಕ್ಟ್ ಅಂತ ಅದರ ಹೆಸರು. 100 ವರ್ಷಕ್ಕಿಂತ ಹಳೆಯ ಕಾನೂನು. ಅದೇನು ಅಂದರೆ, ಸಂಡೇ ದಿವಸ ಯಾವುದೇ ನೌಕರ ಕೆಲಸ ಮಾಡುವ ಹಾಗಿಲ್ಲ ಅನ್ನುವಂಥ ಕಾನೂನಿದೆ. ನಾನು ಕುತೂಹಲದಿಂದ ಈ ರೀತಿಯ ಕಾನೂನು ಯಾಕೆ ಬಂತು ಅಂತ ನೋಡ್ಲಿಕ್ಕೆ ಹೋದಾಗ, ಆಗಿನ ರಾಣಿ, ಇಂಗ್ಲೆಂಡದ ರಾಣಿ, ಸರ್ಕಾರಿ ನೌಕರರಿಗೆ ತೊಂದರೆ ಆಗಬಾರ್ದು, ಅವರು ತಮ್ಮ ಕುಟುಂಬದ ಜನರೊಂದಿಗೆ ಸ್ವಲ್ಪ ಸಮಯವನ್ನು ಕಳಿಬೇಕು, ನಿತ್ಯದ ಜಂಜಾಟದಿಂದ ಒಂದು ದಿವಸ ದೂರ ಉಳಿಬೇಕು, ಆವಾಗ ಉಳಿದಂಥ ದಿನದಲ್ಲಿ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಅನ್ನುವಂಥ ಒಂದು ಪ್ರಿಮೈಸ್ ಮೇಲೆ ಈ ಶಾಸನವನ್ನು ಮಾಡಿದ್ರು. ಹಾಗಾಗಿ ನಮ್ಮಲ್ಲಿ ಅಂಥ ಶಾಸನ ಇಲ್ಲ. ನಿಮಗೆ ಸಂಡೇ ಸಾಮಾನ್ಯವಾಗಿ ರಜೆ ಇರ್ತದೆ, ಸೆಕೆಂಡ್ ಸ್ಯಾಟರ್ಡೇ ರಜೆ ಇರ್ತದೆ, ಹಬ್ಬ ಹರಿದಿನಗಳಲ್ಲಿ ರಜೆ ಇರ್ತದೆ, ಅದೆಲ್ಲ ಸರಿ. ಆದರೆ ಆ ರಜೆಯನ್ನು ನೀವು ನಿಮ್ಮ ಹೆಂಡತಿ ಮಕ್ಕಳೊಂದಿಗೆ, ನಿಮ್ಮ ಪತಿಯೊಂದಿಗೆ ಖುಷಿಯಿಂದ ಕಳೀಬೇಕು. ಅವತ್ತು ಸಂಡೇ ದಿವಸನೂ ಫೈಲ್ ಓಪನ್ ಮಾಡಿ ಇಟ್ಕೊಳೋದು, ಹೆಂಡತಿ ಬಂದ್ಕೊಂಡು ನೋಡ್ತಾಳೆ, ಗಂಡ ಬಂದು ನೋಡ್ತಾನೆ, ಏನು ಕೆಲಸ ಮುಗಿಯಲ್ವಾ ನಿಮ್ಮದು ಅಂತ, ಆ ರೀತಿ ಆಗಿಬಿಟ್ರೆ ಕುಟುಂಬದಲ್ಲಿ ಶಾಂತತೆ ನೆಲೆಸುವುದಿಲ್ಲ. ಕುಟುಂಬದಲ್ಲಿ ಶಾಂತತೆ ಇಲ್ಲ ಅಂದರೆ ಕುಟುಂಬ ವ್ಯವಸ್ಥೆಯಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ನನ್ನ ಮಾತನ್ನು ಮುಗಿಸ್ತಾ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಸಮಾಜಕ್ಕೆ ಋಷಿಗಳು ಯಾವ ರೀತಿ ಸಹಾಯ ಮಾಡ್ತಾರೆ ಅದೇ ರೀತಿ ಮಾಡುವಂಥ ಪುಟ್ಟ ಋಷಿಗಳು ನಾವೆಲ್ಲರೂ ಸಮಾಜದ ಸೇವೆಯನ್ನು ಮಾಡ್ತಾ ಇದ್ದೇವೆ. ಸಮಾಜ ನಮ್ಮನ್ನು ಸರಿ ನಡೆಸೊಳ್ಳಿ ಬಿಡಲಿ, ನಾವು ನಮ್ಮ ಕೆಲಸವನ್ನು ಮಾಡುತ್ತೇವೆ ಅನ್ನುವಂಥ ಶಪಥವನ್ನು ನೀವು ನಿಮ್ಮೊಳಗೆ ಮಾಡಿಕೊಳ್ಳಬೇಕು. ನೀವು ಬೇರೆಯವರಿಗೆ ಹೇಳುವಂಥ ಅಗತ್ಯ ಇಲ್ಲ. ಇವತ್ತಿನಿಂದ, ನಾಳೆಯಿಂದ ನಾವು ವಾಪಸ್ ಹೋದ ಮೇಲೆ ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮಾಡುತ್ತೇನೆ, ಆವಾಗ ನಿಮಗೂ ಒಳ್ಳೆಯದಾಗ್ತದೆ, ನಿಮ್ಮೆಲ್ಲರ ಮೇಲೆ ಅವಲಂಬಿತವಾಗಿರುವಂಥ ಸಮಾಜಕ್ಕೂ ಸಹಿತ ಒಳ್ಳೆಯದಾಗ್ತದೆ. ಆ ರೀತಿ ನಾವು ನಮ್ಮ ನಾಳೆಗಳನ್ನು ಕಟ್ಟೋಣ ಅನ್ನುವ ಮಾತಿನೊಂದಿಗೆ ಧನ್ಯವಾದ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.